ಗೆದ್ದಾಗ ವಿಮರ್ಶೆ ಇರಬೇಕು, ನಮ್ಮನ್ನು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು. ಮತ್ತು ಅದಕ್ಕೆ ಮುಖ್ಯವಾಗಿ ನಮ್ಮ ಶುಭ್ಮನ್ ಗಿಲ್ ಅವರು ಒಂದು ಟೆಸ್ಟ್ನಲ್ಲಿ 430 ರನ್ ಹೊಡೆದಾರೆ. 2 ಇನ್ನಿಂಗ್ಸ್ ಕೂಡ ಎಷ್ಟೇ 430 ರನ್ ಸಾಲದಲ್ಲ, ಬೃಹತ್ ಮೊತ್ತ. ಇದು ವರ್ಲ್ಡ್ ರೆಕಾರ್ಡ್ ಆಗಿ ಹೋಗ್ಬಿಡ್ತು, ಐತಿಹಾಸಿಕ ರೆಕಾರ್ಡ್ ಇದು. ಇದನ್ನು ಅತಿ ಹೆಚ್ಚು ಹೊಡೆದವರಪ್ಪ ಅಂದ್ರೆ ನಮ್ಮ ಸುನಿಲ್ ಗವಾಸ್ಕರ್ ಅವರಿದ್ದರು. ಅವರು 344 ರನ್ ಹೊಡೆದ 2 ಇನ್ನಿಂಗ್ಸಲ್ಲೇ ದೊಡ್ಡ ಒಂದು ಆಟಗಾರ ಉಳಿದಿದ್ದರು. ಆ ರೆಕಾರ್ಡ್ ಇವತ್ತು ಬ್ರೇಕ್ ಆಗ್ಯದ. 430 ರನ್ ಬಂದಿದ್ದಾವೆ ಒಂದು ಟೆಸ್ಟ್ನಲ್ಲೇ. ಮತ್ತು ಶುಭ್ಮನ್ ಗಿಲ್ ಇವತ್ತು ವರ್ಲ್ಡ್ ಕ್ಲಾಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಈ ಎಜ್ಬಾಸ್ಟನ್ ಈ ಮೈದಾನ ಭಾರತದ ಪಾಲಿಗೆ ಸೋಲಿನ ಒಂದು ಅಖಾಡ ಆಗಿತ್ತು. ಈಗ ಅದು ಬ್ರೇಕ್ ಆಗ್ಯದ. ಆಡಿದ 7 ಮ್ಯಾಚ್ಗಳಲ್ಲೇ 6 ರನ್ ಸೋತ 1ರಲ್ಲಿ ಗೆದ್ದಿದ್ರು. ಭಾರತೀಯರು ಡ್ರಾ ಮಾಡ್ಕೊಂಡಿದ್ರು. ಈಗ ಪ್ರಥಮ ಬಾರಿಗೆ ಅದನ್ನು ಗೆದ್ದ ಅಲ್ಲಿ ಹಳೆಯ ಒಂದು ಇತಿಹಾಸವನ್ನು ಅಳಿಸಿ ಹಾಕಿದ್ರು ಅಂಥೇಳಿ ಮಾತುಗಳು ಮಾತಾಡ್ತಾ ಇದ್ದಾರೆ, ನಡೀತಾ ಇದೆ. ಹೀಗೆಲ್ಲ ಒಟ್ಟಾರೆಯಾಗಿ 5 ಪಂದ್ಯಗಳ ಸರಣಿಯಲ್ಲಿ ಈಗ 1-1ರಲ್ಲಿ ಸಮ ಆಗಿ ನಿಂತದೆ. ಹೀಗಾಗಿ ಈ ಪಂದ್ಯದಿಂದಾಗಿ ಭಾರತೀಯ ಆಟಗಾರರಿಗೆ ಒಂದು ಮರುಜನ್ಮ ಸಿಕ್ಕಂಗಾಗಿದೆ. ಯಾಕೆಂದರೆ ಸೋಲು ಮನುಷ್ಯನ ಭಾಳ ಪಾತಾಳಕ್ಕೆ ಒಯ್ತಿರ್ತದೆ, ಗೆಲುವು ಚೇಂಜ್ ಮಾಡ್ತಿರ್ತದೆ.